ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಅಂತ ಆಗಿತ್ತು. ರಾಜ್ಯಗಳ ಮರುನಿರ್ಣಯ ಮಾಡಿ ರಿಯಾರ್ಗನೈಸೇಷನ್ ಮಾಡಿದಾಗ ಆ ಎಲ್ಲ ಹರಿದುಕೊಂಡಿದ್ದ ಪತ್ರಿಕೆಗಳನ್ನು ಮೈಸೂರಿನ ಸೇರಿಸಿ ನಂತರ ಅದನ್ನು ಕರ್ನಾಟಕ ರಾಜ್ಯ ಅಂತ ಮಾಡಿದ್ದಾರೆ. ಆದರೆ ನಾವು ಕರ್ನಾಟಕ ರಾಜ್ಯ ಅಂದ ಕ್ಷಣಕ್ಕೆ ನಾವು ಬೇರೆ ರಾಜ್ಯಗಳಿಂದ ಬೇರೆ ನಮ್ಮ ರಾಜ್ಯ ನಮಗೂ ಬೇರೆ ರಾಜ್ಯಗಳ ಸಂಬಂಧ ಇಲ್ಲ ಅಂತಲ್ಲ. ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿಲ್ಲೋ ಅಷ್ಟು ರಾಜ್ಯಗಳು ಕೂಡ ನಾವು ಭಾರತೀಯರ ಮೂಲ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಭಾರತೀಯ ಪ್ರತಿಯೊಬ್ಬ ಬಗ್ಗೆ ನಮ್ಮ ಸಂವಿಧಾನದ ಪ್ರಕಾರ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲಿ ಬೇಕಾದರೂ ಹೋಗಿ ಜೀವಿಸ್ತಕ್ಕಂಥ ಅಧಿಕಾರ ಅವರಿಗೆ ಹಕ್ಕಿದೆ. ಆದರೆ ಅದೇ ರೀತಿ ಇಡೀ ಭಾರತದಲ್ಲಿ ಎಲ್ಲರೂ ನೆಲೆಸಿ ಅವನು ನ್ಯಾಯಯುತವಾದ ಹುದ್ದೆಯನ್ನು ಮಾಡಲಿಕ್ಕೂ ಅಧಿಕಾರಕ್ಕೆ ಹಕ್ಕಿದೆ. ಅದು ನಾವೇನೆಂದರೆ ಬೇರೆ ಪ್ರವಾಸದಿಂದ ಬಂದ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಅವರಿಗೂ ಕೂಡ ಅವರೆಲ್ಲ ನಮ್ಮ ಸಹೋದರರ ಭಾವಿಸಬೇಕಾಗಿತ್ತು. ಆದರೆ ಪ್ರತಿ ರಾಜ್ಯದಲ್ಲೂ ಕೂಡ ಆ ರಾಜ್ಯದ ಭಾಷೆ, ಸಂಸ್ಕೃತಿ ಹಾಗೂ ಧರ್ಮ ನಿಯಮಗಳನ್ನು ಪಾಲಿಸಲಿಕ್ಕೆ ಆಯಾ ರಾಜ್ಯವನ್ನು ವಿಂಗಡಿಸಿ ಭಾಷಾವಾರು ರಾಜ್ಯವನ್ನು ಮಾಡಿದ್ದಾರೆ. ಅದೊಂದು ಮಾತ್ರ ನನಗೆ ಇಷ್ಟಪಟ್ಟರೆ ಬೇರೆ ರಾಜ್ಯಗಳನ್ನು ಬಂದಾಗ ನಮ್ಮ ಭಾವನೆಗಳಿಗೆ, ನಮ್ಮ ಧರ್ಮಕ್ಕೆ, ನಮ್ಮ ಸಂಸ್ಕೃತಿಗೆ ಆದ್ಯತೆ ಕೊಟ್ಟು ನಾವು ಭಾಷೆ ಪ್ರೇರೇಪಿಸಿ ನಮ್ಮ ನೆಲ, ಜಲ, ಭಾಷೆಗಳನ್ನು ಗೌರವಿಸಿದರೆ ಅವನ್ನು ಅವರ ಅನ್ನ ತಂತ್ರಕ್ಕೆ ನಾವು ಕೂಡ ಕಂಡುಕೊಂಡು ಅವರ ಸಹೋದರ ಭಾವನೆಯಿಂದ ನಾವು ಜೀವನ ಸಾಗಿಸಬೇಕಾಗಿದೆ. ಈಗ ನಮ್ಮ ಕನ್ನಡ ಸಂಸ್ಕೃತಿ, ನಮ್ಮ ನಡವಳಿಕೆಗಳು, ನಮ್ಮ ಧರ್ಮವನ್ನು ಹಿಂದಿನ ಕೆಲವು ವರ್ಷಗಳಿಂದ 100,000 ವರ್ಷದಿಂದ ಬಂದಿದೆ. ಅದು ನೆನೆಸ್ಕೊಂಡಾಗ ನಮ್ಮ ಧರ್ಮ ಅಲ್ಲೋಗಿ ಹೋಗ್ತಾ ಇದೆ ಅನಿಸುತ್ತೆ. ಇತ್ತೀಚೆಗೆ ನಮ್ಮ ನಾಯಕರ ವರ್ತನೆ, ಅವರ ಭಾಷೆ, ಅವರನ್ನು ಕಂಡುಕೊಂಡಾಗ ಎಲ್ಲಿಗೆ ನಮ್ಮ ಕರ್ನಾಟಕ ಜನರ ಧರ್ಮ ಎಲ್ಲಿದೆ, ನಡವಳಿಕೆ ಎಲ್ಲಿದೆ ಅಂತ ಅನ್ಕೊಳ್ತಾರೆ. ಇಂಥ ಪರಿಸ್ಥಿತಿ ನಮ್ಮ ನಾಯಕರಿರುವಾಗ ನಾವಿಂದ ಸಂಘ ಸಂಸ್ಥೆಯನ್ನು ಕಂಡುಕೊಂಡಾಗ ಈ ಕನ್ನಡ ರಾಜ್ಯ ಸುರಕ್ಷ ಅಲ್ಲದೆ ಬೇರೆ ವಿಷಯಗಳು ನಾವು ಕನ್ನಡಿಗರು ನಮ್ಮ ತತ್ವವನ್ನು ಕಾಪಾಡಬೇಕು, ನಮ್ಮದನ್ನು ಕಾಪಾಡಬೇಕು, ನಮ್ಮ ಭಾಷೆ ಪಾಲಿಸಬೇಕು, ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಸಹೋದರರು, ಸಹೋದರಿಯರು, ಸಹಪಾಠಿಗಳು ಹೋಗಬೇಕು ನಾವು ಬಿಡೋದ್ರಿಂದ ನಮ್ಮ ನೆಲ ಜನ ಉಳಿಸ್ಕೊಂಡು, ಧರ್ಮ ಉಳಿಸ್ಕೊಂಡು, ಭಾಷೆಯನ್ನು ಬೆಳೆಸ್ಕೊಂಡು ಪ್ರಯತ್ನ ಮಾಡಬೇಕು. ಈಗ ಪ್ರತಿಯೊಬ್ಬರು ಕೂಡ ಈ ಒಂದು ಸಂದರ್ಭದಲ್ಲಿ ಕನ್ನಡ ಅಭ್ಯಾಸ ಮಾಡಿ ಮುಗಿಸೋದಲ್ಲ, ಯಾವಾಗಲೂ ಕೂಡ ನಮ್ಮ ಕನ್ನಡ ಕಾಪಾಡಿರಬೇಕಂತ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಇಟ್ಕೊಂಡು ನಮ್ಮೆಲ್ಲ ಮಕ್ಕಳು ಮತ್ತು ಸಹೋದರರನ್ನು ಸಮೂಹ ಸಂಗೀತವನ್ನು ಏರ್ಪಡಿಸಿದ್ದು ನಮ್ಮನ್ನೆಲ್ಲೋ ಬಂದಿತ್ತು. ಇದು ಒಳ್ಳೆ ಬಂದಾಗ ನಮಗೆ ಇವತ್ತು ಪ್ರೋಗ್ರಾಮ್ ಆಗುತ್ತೆ ಅನ್ನೋದು ಡೌಟ್ ಇತ್ತು. ಮಳೆ ಅಷ್ಟು ಸುತ್ತ ಆಯಿತು. ಆದರೂ ಕೂಡ ನೀವೆಲ್ಲ ನಾವು ದಯವಿಟ್ಟು ಬಂದಿದ್ದೀವಿ. ಅದು ನಮಗೆ ಪ್ರೇರೇಪಣೆ. ಆದರೆ ಒಂದು ಈ ಮಕ್ಕಳ ಒಂದು ಸಂಗೀತ ಕೇಳ್ತಿರ್ಬೇಕಾದ್ರೆ ನಮಗೆ ಚಳಿ ಎಲ್ಲೋಯ್ತೋ, ಮಳೆ ಎಲ್ಲೋಯ್ತೋ ಗೊತ್ತಾಗ ನಾವೇ ಮಾಡ್ತಿದ್ದೀವಿ. ಅದಕ್ಕೆ ನಾವೆಲ್ಲ ರೀತಿಯಲ್ಲಿ ಕೂಡ ನಮ್ಮ ಮೇಡಮ್ ಧನ್ಯವಾದ ಜೊತೆಗೆ ನಮ್ಮ ಸಹೋದರರು ಮತ್ತು ಮಕ್ಕಳಿಗೆ ಕೂಡ ಏನು ಧನ್ಯವಾದ ಅರ್ಪಿಸಿ ಅವರು ಮೇಡಮ್ ಆಗಿದ್ದಾರೆ. ಅವ್ರು ಇಷ್ಟಕ್ಕೆಲ್ಲ ಇನ್ನೂ ತಮ್ಮ ಗುರುಗಳಿಂದ ಸಂಗೀತವನ್ನು ಕಲಿತು ನಯ ವಿನ್ಯತೆಯಿಂದ ಸಂಗೀತ ವಿದ್ವಾಂಸರಾಗಿ ಬೆಳಿಬೇಕು. ಇನ್ನು ಅಂಥ ಸಂಗೀತ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಡ್ತಾ ಇರಬೇಕು ಅಂತ ಹೇಳಿ ಮತ್ತೊಮ್ಮೆ ನಮಗೆ ಅವಕಾಶ ಸಿಕ್ಕಿದಾಗ ಯಾವಾಗ ನಿಮ್ಮನ್ನು ಕರೆಸಿ ಮತ್ತು ನಿಮ್ಮ ಗಾನ ಸುದ್ದಿಯನ್ನು ಕೇಳಲಿಕ್ಕೆ ಭಾಳ ಇಷ್ಟಪಡ್ತೀವಿ ಅಂತ ಹೇಳ್ತಿ ನಿಮಗೆ ದೇವರು ಒಳ್ಳೆ ಯಶಸ್ಸು ಆರೋಗ್ಯ ಕಾಪಾಡಿ ಅಂತ ಹೇಳ್ಬಿಟ್ಟು ಈ ಸ್ನೇಹಿತರು. ಅದೇ ರೀತಿ ನಮಗೆ ಅನೇಕ ನಮ್ಮ ಸ್ನೇಹಿತರು, ನಮ್ಮ ಬಡವಣೆಯ ಬಂಧುಗಳು ಇವೆಲ್ಲ ಚಳಿ ಗಾಳಿಗಳನ್ನು ಮಳೆಯನ್ನು ಮರೆತು ಬಂದಿದ್ದರಿಂದ ಸಹಕಾರ ಕೊಟ್ಟಿದ್ದೀರಿ. ಅದಕ್ಕೆ ನಾವು ಖಂಡಿತ ನಮ್ಮ ಸಂಘದಿಂದ ಒಂದು ಧನ್ಯವಾದ ಭಾವನೆ ಅರ್ಪಿಸ್ತೀವಿ. ಜೊತೆಗೆ ನಮ್ಮ ಸಂಘದಿಂದ ಅಂದರೆ ನ್ಯಾಯಾಧೀಶರ ನ್ಯಾಯ ಇಲಾಖೆಯ ಸಂಘದಿಂದಾಗಿ ಅನೇಕ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಈ ಬಡಾವಣೆಯನ್ನು ಮಾದರಿ ಬಡಾವಣೆಯನ್ನು ಮಾಡಕ್ಕಂಥ ಕೆಲವು ಕಾರ್ಯಕ್ರಮ ಯಾವುದೇ ಪ್ರೋಸೆಸ್ಸಲ್ಲಿದೆ. ಇನ್ನೂ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಮ್ಮಗಳೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳ್ತೀವಿ. ಆ ಸಹಕಾರದಿಂದ ಕೆಲವು ಈ PFದಿಂದ